ಇನ್ನು ಗುಡ್ಡ ಕುಸಿತ ಆಗಿತ್ತಲ್ಲ ಶಿರೂರು, ಅಲ್ಲಿ ವಾಹನ ಸಂಚಾರ ಆರಂಭ ಆಯಿತು. ಅದರ ಬೆನ್ನಲ್ಲೇ ಗಂಗಾವಳಿ ನದಿಯಲ್ಲಿ ಮತ್ತೆ ಶೋಧ ಕಾರ್ಯವನ್ನ ಮುಂದುವರಿಸೋದಕ್ಕೆ ಮುಳುಗು ತಜ್ಞರ ತಂಡ ಆಗಮಿಸಿತ್ತು. ಆದರೆ ಶೋಧ ಕಾರ್ಯಾಚರಣೆ ನಡೆಸದೆ ಹಾಗೆ ವಾಪಸ್ಸಾದ್ರು. ಯಾಕೆ ನೋಡಿ. ಗಂಗಾವಳಿ ನದಿ ನೀರಿನ ಮಟ್ಟ ಏರಿಕೆ, ಶೋಧ ಕಾರ್ಯ ತಾತ್ಕಾಲಿಕ ಸ್ಥಗಿತ. ಶಿರೂರು ಹೆದ್ದಾರಿಯಲ್ಲಿ ಕೊನೆಗೂ ವಾಹನ ಸಂಚಾರ ಆರಂಭವಾಗಿದೆ. ಜಿಲ್ಲಾಡಳಿತ ಕೆಲ ನಿಯಮ ಹೇರಿ ಸಂಚಾರಕ್ಕೆ ಅನುಮತಿ ನೀಡಿದೆ. ಆದರೆ ಶಿರೂರು ಗುಡ್ಡ ಕುಸಿತದಲ್ಲಿ ಕಣ್ಮರೆಯಾದ ಕೆಲವರ ಮೃತದೇಹಗಳು ಇನ್ನೂ ಪತ್ತೆಯಾಗಿಲ್ಲ. ಶೋಧ ಕಾರ್ಯಕ್ಕೆಂದು ಬಂದಿದ್ದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡ ಅನುಮತಿ ಸಿಗದೆ ವಾಪಸ್ಸಾಗಿದೆ. ಅಮಾವಾಸ್ಯೆ ದಿನ ನೀರು ಸಹಜ ಸ್ಥಿತಿಗೆ ಬರುವ ಕಾರಣಕ್ಕೆ ಈಶ್ವರ್ ಮಲ್ಪೆ ತಂಡ ಶೋಧ ಕಾರ್ಯಕ್ಕೆ ಮುಂದಾಗಿತ್ತು. ಮೀನುಗಾರರು ದೋಣಿಗಳೊಂದಿಗೆ ಆಗಮಿಸಿದ್ರು. ಆದರೆ ನದಿಯ ಅಬ್ಬರ ಜೋರಾಗಿದ್ದಕ್ಕೆ ಪೊಲೀಸ್ ಇಲಾಖೆ ಶೋಧಕ್ಕೆ ತಡೆಯೊಡ್ಡಿದೆ. ಯಾವಾಗ ಕರೆಯುತ್ತಾರೋ ಆಗ ಶೋಧ ಕಾರ್ಯಕ್ಕೆ ಬರುವುದಾಗಿ ಈಶ್ವರ್ ಮಲ್ಪೆ ಹೇಳಿದ್ದಾರೆ. ಮೇಲಿಂದ ನೀರು ತುಂಬ ಬರ್ತಾ ಉಂಟು, ಮತ್ತು ನೀರು ಸಹ ಕೆಂಪು ಮಿಶ್ರಿತ ಉಂಟು. ನಮ್ಮ ಅಂದಾಜು ನಾವು ಈಗ ಒಂದು ಡೈ ಮಾಡಿದರೆ ಅಲ್ಲಿಂದ ಇಲ್ಲಿ ತನಕ ಒಂದು ಡೈ ಮಾಡುವಂತೆ ಇತ್ತು ಸೈಡಲ್ಲಿ. ಅದಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ. ಅದರಿಂದ ನಮಗೆ ಅವರು ಯಾವಾಗ ಹೇಳ್ತಾರೆ ಅಲ್ಲ, ಸ್ಥಳೀಯರಿಗೋಸ್ಕರ ನಾನು ನಮ್ಮ ಅಮೂಲ್ಯವಾದ ಒಂದು ಜೀವ ಆಗಲಿ ನಮ್ಮ ಒಂದು ಆ ಕೆಲಸಕ್ಕೆ ನಾವು ಯಾವಾಗಲೂ ಬರ್ತೇವೆ. ತಮ್ಮ ಆದೇಶ ಇಲ್ಲದೆ ನೀರಿಗೆ ಇಳಿಬಾರ್ದು ಅನ್ನೋ ಒಂದು ಸೂಚನೆ ನೀಡಿದ್ರಿಂದ ಈಶ್ವರ್ ಮಲ್ಪೆಯವರ ಜೀವಕ್ಕಾಗಲಿ ಅಥವಾ ಇಳಿದವರ ಜೀವಕ್ಕಾಗಲಿ ಅದರ ರಕ್ಷಣೆಗೋಸ್ಕರ ಅವರು ಆ ರೀತಿ ಹೇಳಿದ್ದರಿಂದ ನಾವು ಇಂದಿನ ಈ ಒಂದು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸ್ತಾ ಇದ್ದೇವೆ. ಮುನ್ನೆಚ್ಚರಿಕೆಯಾಗಿ 95 ಕಾಳಜಿ ಕೇಂದ್ರಗಳ ವ್ಯವಸ್ಥೆ. ಆಗಸ್ಟ್ ತಿಂಗಳಿನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗುವುದರಿಂದ ಜಿಲ್ಲಾಡಳಿತ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಿದೆ. ಈಗಾಗಲೇ ಜಿಲ್ಲೆಯಲ್ಲಿ 104 ಅಪಾಯದ ಸ್ಥಳಗಳನ್ನು ಗುರುತಿಸಲಾಗಿದೆ. 100ಕ್ಕೂ ಹೆಚ್ಚು ಕಾಳಜಿ ಕೇಂದ್ರಗಳನ್ನು ಗುರುತು ಮಾಡಲಾಗಿದೆ ಎಂದು ಕೊಡಗು ಜಿಲ್ಲಾಧಿಕಾರಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಜಿಲ್ಲೆಗಳಲ್ಲಿ ಈಗ 100ಕ್ಕಿಂತ ಮೇಲೆ ನಾವು ಒಂದು ಕಾಳಜಿ ಕೇಂದ್ರವನ್ನು ಒಂದು ಆಯ್ಕೆ ಮಾಡಿದ್ದೀನಿ. ಏಕೆಂದರೆ ಎಲ್ಲ ಶಾಲೆಗಳಲ್ಲಿ ಸುತ್ತಮುತ್ತಗಳಲ್ಲಿ ಮತ್ತು ಕೆಲವು ಚೌಲ್ಟ್ರಿ ಇದು ಹಾಲ್ ಇದೆ, ಅದು ಕೂಡ ನಾವು ಗುರುತಿಸಿದ್ದೀವಿ. ಮಳೆರಾಯಿನ ಅಬ್ಬರಕ್ಕೆ ನದಿಗಳು ಉಕ್ಕಿ ಹರಿಯುತ್ತಿವೆ. ಆಯಾ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಜನರ ಆತಂಕವನ್ನು ದೂರ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಗುಡ್ಡ ಕುಸಿತ ಆಗಿತ್ತಲ್ಲ ಶಿರೂರು, ಅಲ್ಲಿ ವಾಹನ ಸಂಚಾರ ಆರಂಭ ಆಯಿತು. ಅದರ ಬೆನ್ನಲ್ಲೇ ಗಂಗಾವಳಿ ನದಿಯಲ್ಲಿ ಮತ್ತೆ ಶೋಧ ಕಾರ್ಯವನ್ನ ಮುಂದುವರಿಸೋದಕ್ಕೆ ಮುಳುಗು ತಜ್ಞರ ತಂಡ ಆಗಮಿಸಿತ್ತು. ಆದರೆ ಶೋಧ ಕಾರ್ಯಾಚರಣೆ ನಡೆಸದೆ ಹಾಗೆ ವಾಪಸ್ಸಾದ್ರು. ಯಾಕೆ ನೋಡಿ. ಗಂಗಾವಳಿ ನದಿ ನೀರಿನ ಮಟ್ಟ ಏರಿಕೆ, ಶೋಧ ಕಾರ್ಯ ತಾತ್ಕಾಲಿಕ ಸ್ಥಗಿತ. ಶಿರೂರು ಹೆದ್ದಾರಿಯಲ್ಲಿ ಕೊನೆಗೂ ವಾಹನ ಸಂಚಾರ ಆರಂಭವಾಗಿದೆ. ಜಿಲ್ಲಾಡಳಿತ ಕೆಲ ನಿಯಮ ಹೇರಿ ಸಂಚಾರಕ್ಕೆ ಅನುಮತಿ ನೀಡಿದೆ. ಆದರೆ ಶಿರೂರು ಗುಡ್ಡ ಕುಸಿತದಲ್ಲಿ ಕಣ್ಮರೆಯಾದ ಕೆಲವರ ಮೃತದೇಹಗಳು ಇನ್ನೂ ಪತ್ತೆಯಾಗಿಲ್ಲ. ಶೋಧ ಕಾರ್ಯಕ್ಕೆಂದು ಬಂದಿದ್ದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡ ಅನುಮತಿ ಸಿಗದೆ ವಾಪಸ್ಸಾಗಿದೆ. ಅಮಾವಾಸ್ಯೆ ದಿನ ನೀರು ಸಹಜ ಸ್ಥಿತಿಗೆ ಬರುವ ಕಾರಣಕ್ಕೆ ಈಶ್ವರ್ ಮಲ್ಪೆ ತಂಡ ಶೋಧ ಕಾರ್ಯಕ್ಕೆ ಮುಂದಾಗಿತ್ತು. ಮೀನುಗಾರರು ದೋಣಿಗಳೊಂದಿಗೆ ಆಗಮಿಸಿದ್ರು. ಆದರೆ ನದಿಯ ಅಬ್ಬರ ಜೋರಾಗಿದ್ದಕ್ಕೆ ಪೊಲೀಸ್ ಇಲಾಖೆ ಶೋಧಕ್ಕೆ ತಡೆಯೊಡ್ಡಿದೆ. ಯಾವಾಗ ಕರೆಯುತ್ತಾರೋ ಆಗ ಶೋಧ ಕಾರ್ಯಕ್ಕೆ ಬರುವುದಾಗಿ ಈಶ್ವರ್ ಮಲ್ಪೆ ಹೇಳಿದ್ದಾರೆ. ಮೇಲಿಂದ ನೀರು ತುಂಬ ಬರ್ತಾ ಉಂಟು, ಮತ್ತು ನೀರು ಸಹ ಕೆಂಪು ಮಿಶ್ರಿತ ಉಂಟು. ನಮ್ಮ ಅಂದಾಜು ನಾವು ಈಗ ಒಂದು ಡೈ ಮಾಡಿದರೆ ಅಲ್ಲಿಂದ ಇಲ್ಲಿ ತನಕ ಒಂದು ಡೈ ಮಾಡುವಂತೆ ಇತ್ತು ಸೈಡಲ್ಲಿ. ಅದಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ. ಅದರಿಂದ ನಮಗೆ ಅವರು ಯಾವಾಗ ಹೇಳ್ತಾರೆ ಅಲ್ಲ, ಸ್ಥಳೀಯರಿಗೋಸ್ಕರ ನಾನು ನಮ್ಮ ಅಮೂಲ್ಯವಾದ ಒಂದು ಜೀವ ಆಗಲಿ ನಮ್ಮ ಒಂದು ಆ ಕೆಲಸಕ್ಕೆ ನಾವು ಯಾವಾಗಲೂ ಬರ್ತೇವೆ. ತಮ್ಮ ಆದೇಶ ಇಲ್ಲದೆ ನೀರಿಗೆ ಇಳಿಬಾರ್ದು ಅನ್ನೋ ಒಂದು ಸೂಚನೆ ನೀಡಿದ್ರಿಂದ ಈಶ್ವರ್ ಮಲ್ಪೆಯವರ ಜೀವಕ್ಕಾಗಲಿ ಅಥವಾ ಇಳಿದವರ ಜೀವಕ್ಕಾಗಲಿ ಅದರ ರಕ್ಷಣೆಗೋಸ್ಕರ ಅವರು ಆ ರೀತಿ ಹೇಳಿದ್ದರಿಂದ ನಾವು ಇಂದಿನ ಈ ಒಂದು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸ್ತಾ ಇದ್ದೇವೆ. ಮುನ್ನೆಚ್ಚರಿಕೆಯಾಗಿ 95 ಕಾಳಜಿ ಕೇಂದ್ರಗಳ ವ್ಯವಸ್ಥೆ.
ಆಗಸ್ಟ್ ತಿಂಗಳಿನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗುವುದರಿಂದ ಜಿಲ್ಲಾಡಳಿತ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಿದೆ. ಈಗಾಗಲೇ ಜಿಲ್ಲೆಯಲ್ಲಿ 104 ಅಪಾಯದ ಸ್ಥಳಗಳನ್ನು ಗುರುತಿಸಲಾಗಿದೆ. 100ಕ್ಕೂ ಹೆಚ್ಚು ಕಾಳಜಿ ಕೇಂದ್ರಗಳನ್ನು ಗುರುತು ಮಾಡಲಾಗಿದೆ ಎಂದು ಕೊಡಗು ಜಿಲ್ಲಾಧಿಕಾರಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಜಿಲ್ಲೆಗಳಲ್ಲಿ ಈಗ 100ಕ್ಕಿಂತ ಮೇಲೆ ನಾವು ಒಂದು ಕಾಳಜಿ ಕೇಂದ್ರವನ್ನು ಒಂದು ಆಯ್ಕೆ ಮಾಡಿದ್ದೀನಿ. ಏಕೆಂದರೆ ಎಲ್ಲ ಶಾಲೆಗಳಲ್ಲಿ ಸುತ್ತಮುತ್ತಗಳಲ್ಲಿ ಮತ್ತು ಕೆಲವು ಚೌಲ್ಟ್ರಿ ಇದು ಹಾಲ್ ಇದೆ, ಅದು ಕೂಡ ನಾವು ಗುರುತಿಸಿದ್ದೀವಿ. ಮಳೆರಾಯಿನ ಅಬ್ಬರಕ್ಕೆ ನದಿಗಳು ಉಕ್ಕಿ ಹರಿಯುತ್ತಿವೆ. ಆಯಾ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಜನರ ಆತಂಕವನ್ನು ದೂರ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಗುಡ್ಡ ಕುಸಿತ ಆಗಿತ್ತಲ್ಲ ಶಿರೂರು, ಅಲ್ಲಿ ವಾಹನ ಸಂಚಾರ ಆರಂಭ ಆಯಿತು. ಅದರ ಬೆನ್ನಲ್ಲೇ ಗಂಗಾವಳಿ ನದಿಯಲ್ಲಿ ಮತ್ತೆ ಶೋಧ ಕಾರ್ಯವನ್ನ ಮುಂದುವರಿಸೋದಕ್ಕೆ ಮುಳುಗು ತಜ್ಞರ ತಂಡ ಆಗಮಿಸಿತ್ತು. ಆದರೆ ಶೋಧ ಕಾರ್ಯಾಚರಣೆ ನಡೆಸದೆ ಹಾಗೆ ವಾಪಸ್ಸಾದ್ರು. ಯಾಕೆ ನೋಡಿ. ಗಂಗಾವಳಿ ನದಿ ನೀರಿನ ಮಟ್ಟ ಏರಿಕೆ, ಶೋಧ ಕಾರ್ಯ ತಾತ್ಕಾಲಿಕ ಸ್ಥಗಿತ. ಶಿರೂರು ಹೆದ್ದಾರಿಯಲ್ಲಿ ಕೊನೆಗೂ ವಾಹನ ಸಂಚಾರ ಆರಂಭವಾಗಿದೆ. ಜಿಲ್ಲಾಡಳಿತ ಕೆಲ ನಿಯಮ ಹೇರಿ ಸಂಚಾರಕ್ಕೆ ಅನುಮತಿ ನೀಡಿದೆ. ಆದರೆ ಶಿರೂರು ಗುಡ್ಡ ಕುಸಿತದಲ್ಲಿ ಕಣ್ಮರೆಯಾದ ಕೆಲವರ ಮೃತದೇಹಗಳು ಇನ್ನೂ ಪತ್ತೆಯಾಗಿಲ್ಲ. ಶೋಧ ಕಾರ್ಯಕ್ಕೆಂದು ಬಂದಿದ್ದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡ ಅನುಮತಿ ಸಿಗದೆ ವಾಪಸ್ಸಾಗಿದೆ. ಅಮಾವಾಸ್ಯೆ ದಿನ ನೀರು ಸಹಜ ಸ್ಥಿತಿಗೆ ಬರುವ ಕಾರಣಕ್ಕೆ ಈಶ್ವರ್ ಮಲ್ಪೆ ತಂಡ ಶೋಧ ಕಾರ್ಯಕ್ಕೆ ಮುಂದಾಗಿತ್ತು. ಮೀನುಗಾರರು ದೋಣಿಗಳೊಂದಿಗೆ ಆಗಮಿಸಿದ್ರು. ಆದರೆ ನದಿಯ ಅಬ್ಬರ ಜೋರಾಗಿದ್ದಕ್ಕೆ ಪೊಲೀಸ್ ಇಲಾಖೆ ಶೋಧಕ್ಕೆ ತಡೆಯೊಡ್ಡಿದೆ. ಯಾವಾಗ ಕರೆಯುತ್ತಾರೋ ಆಗ ಶೋಧ ಕಾರ್ಯಕ್ಕೆ ಬರುವುದಾಗಿ ಈಶ್ವರ್ ಮಲ್ಪೆ ಹೇಳಿದ್ದಾರೆ. ಮೇಲಿಂದ ನೀರು ತುಂಬ ಬರ್ತಾ ಉಂಟು, ಮತ್ತು ನೀರು ಸಹ ಕೆಂಪು ಮಿಶ್ರಿತ ಉಂಟು. ನಮ್ಮ ಅಂದಾಜು ನಾವು ಈಗ ಒಂದು ಡೈ ಮಾಡಿದರೆ ಅಲ್ಲಿಂದ ಇಲ್ಲಿ ತನಕ ಒಂದು ಡೈ ಮಾಡುವಂತೆ ಇತ್ತು ಸೈಡಲ್ಲಿ. ಅದಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ. ಅದರಿಂದ ನಮಗೆ ಅವ್ರು ಯಾವಾಗ ಹೇಳ್ತಾರೆ ಅಲ್ಲ, ಸ್ಥಳೀಯರಿಗೋಸ್ಕರ ನಾನು ನಮ್ಮ ಅಮೂಲ್ಯವಾದ ಒಂದು ಜೀವ ಆಗಲಿ, ನಮ್ಮ ಒಂದು ಆ ಕೆಲಸಕ್ಕೆ ನಾವು ಯಾವಾಗಲೂ ಬರ್ತೇವೆ. ತಮ್ಮ ಆದೇಶ ಇಲ್ಲದೆ ನೀರಿಗೆ ಇಳಿಬಾರ್ದು ಅನ್ನೋ ಒಂದು ಸೂಚನೆ ನೀಡಿದ್ರಿಂದ ಈಶ್ವರ್ ಮಲ್ಪೆಯವರ ಜೀವಕ್ಕಾಗಲಿ ಅಥವಾ ಇಳಿದವರ ಜೀವಕ್ಕಾಗಲಿ ಅದರ ರಕ್ಷಣೆಗೋಸ್ಕರ ಅವರು ಆ ರೀತಿ ಹೇಳಿದ್ದರಿಂದ ನಾವು ಇಂದಿನ ಈ ಒಂದು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸ್ತಾ ಇದ್ದೇವೆ. ಮುನ್ನೆಚ್ಚರಿಕೆಯಾಗಿ 95 ಕಾಳಜಿ ಕೇಂದ್ರಗಳ ವ್ಯವಸ್ಥೆ. ಆಗಸ್ಟ್ ತಿಂಗಳಿನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗುವುದರಿಂದ ಜಿಲ್ಲಾಡಳಿತ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಿದೆ. ಈಗಾಗಲೇ ಜಿಲ್ಲೆಯಲ್ಲಿ 104 ಅಪಾಯದ ಸ್ಥಳಗಳನ್ನು ಗುರುತಿಸಲಾಗಿದೆ. 100ಕ್ಕೂ ಹೆಚ್ಚು ಕಾಳಜಿ ಕೇಂದ್ರಗಳನ್ನು ಗುರುತು ಮಾಡಲಾಗಿದೆ ಎಂದು ಕೊಡಗು ಜಿಲ್ಲಾಧಿಕಾರಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಜಿಲ್ಲೆಗಳಲ್ಲಿ ಈಗ 100ಕ್ಕಿಂತ ಮೇಲೆ ನಾವು ಒಂದು ಕಾಳಜಿ ಕೇಂದ್ರವನ್ನು ಒಂದು ಆಯ್ಕೆ ಮಾಡಿದ್ದೀನಿ. ಏಕೆಂದರೆ ಎಲ್ಲ ಶಾಲೆಗಳಲ್ಲಿ ಸುತ್ತಮುತ್ತಗಳಲ್ಲಿ ಮತ್ತು ಕೆಲವು ಚೌಲ್ಟ್ರಿ ಇದು ಹಾಲ್ ಇದೆ, ಅದು ಕೂಡ ನಾವು ಗುರುತಿಸಿದ್ದೀವಿ. ಮಳೆರಾಯಿನ ಅಬ್ಬರಕ್ಕೆ ನದಿಗಳು ಉಕ್ಕಿ ಹರಿಯುತ್ತಿವೆ. ಆಯಾ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಜನರ ಆತಂಕವನ್ನು ದೂರ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಗುಡ್ಡ ಕುಸಿತ ಆಗಿತ್ತಲ್ಲ ಶಿರೂರು, ಅಲ್ಲಿ ವಾಹನ ಸಂಚಾರ ಆರಂಭ ಆಯಿತು. ಅದರ ಬೆನ್ನಲ್ಲೇ ಗಂಗಾವಳಿ ನದಿಯಲ್ಲಿ ಮತ್ತೆ ಶೋಧ ಕಾರ್ಯವನ್ನ ಮುಂದುವರಿಸೋದಕ್ಕೆ ಮುಳುಗು ತಜ್ಞರ ತಂಡ ಆಗಮಿಸಿತ್ತು. ಆದರೆ ಶೋಧ ಕಾರ್ಯಾಚರಣೆ ನಡೆಸದೆ ಹಾಗೆ ವಾಪಸ್ಸಾದ್ರು. ಯಾಕೆ ನೋಡಿ. ಗಂಗಾವಳಿ ನದಿ ನೀರಿನ ಮಟ್ಟ ಏರಿಕೆ, ಶೋಧ ಕಾರ್ಯ ತಾತ್ಕಾಲಿಕ ಸ್ಥಗಿತ. ಶಿರೂರು ಹೆದ್ದಾರಿಯಲ್ಲಿ ಕೊನೆಗೂ ವಾಹನ ಸಂಚಾರ ಆರಂಭವಾಗಿದೆ. ಜಿಲ್ಲಾಡಳಿತ ಕೆಲ ನಿಯಮ ಹೇರಿ ಸಂಚಾರಕ್ಕೆ ಅನುಮತಿ ನೀಡಿದೆ. ಆದರೆ ಶಿರೂರು ಗುಡ್ಡ ಕುಸಿತದಲ್ಲಿ ಕಣ್ಮರೆಯಾದ ಕೆಲವರ ಮೃತದೇಹಗಳು ಇನ್ನೂ ಪತ್ತೆಯಾಗಿಲ್ಲ. ಶೋಧ ಕಾರ್ಯಕ್ಕೆಂದು ಬಂದಿದ್ದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡ ಅನುಮತಿ ಸಿಗದೆ ವಾಪಸ್ಸಾಗಿದೆ. ಅಮಾವಾಸ್ಯೆ ದಿನ ನೀರು ಸಹಜ ಸ್ಥಿತಿಗೆ ಬರುವ ಕಾರಣಕ್ಕೆ ಈಶ್ವರ್ ಮಲ್ಪೆ ತಂಡ ಶೋಧ ಕಾರ್ಯಕ್ಕೆ ಮುಂದಾಗಿತ್ತು. ಮೀನುಗಾರರು ದೋಣಿಗಳೊಂದಿಗೆ ಆಗಮಿಸಿದ್ರು. ಆದರೆ ನದಿಯ ಅಬ್ಬರ ಜೋರಾಗಿದ್ದಕ್ಕೆ ಪೊಲೀಸ್ ಇಲಾಖೆ ಶೋಧಕ್ಕೆ ತಡೆಯೊಡ್ಡಿದೆ. ಯಾವಾಗ ಕರೆಯುತ್ತಾರೋ ಆಗ ಶೋಧ ಕಾರ್ಯಕ್ಕೆ ಬರುವುದಾಗಿ ಈಶ್ವರ್ ಮಲ್ಪೆ ಹೇಳಿದ್ದಾರೆ. ಮೇಲಿಂದ ನೀರು ತುಂಬ ಬರ್ತಾ ಉಂಟು, ಮತ್ತು ನೀರು ಸಹ ಕೆಂಪು ಮಿಶ್ರಿತ ಉಂಟು. ನಮ್ಮ ಅಂದಾಜು ನಾವು ಈಗ ಒಂದು ಡೈ ಮಾಡಿದರೆ ಅಲ್ಲಿಂದ ಇಲ್ಲಿ ತನಕ ಒಂದು ಡೈ ಮಾಡುವಂತೆ ಇತ್ತು ಸೈಡಲ್ಲಿ. ಅದಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ. ಅದರಿಂದ ನಮಗೆ ಅವ್ರು ಯಾವಾಗ ಹೇಳ್ತಾರೆ ಅಲ್ಲ, ಸ್ಥಳೀಯರಿಗೋಸ್ಕರ ನಾನು ನಮ್ಮ ಅಮೂಲ್ಯವಾದ ಒಂದು ಜೀವ ಆಗಲಿ, ನಮ್ಮ ಒಂದು
ಆ ಕೆಲಸಕ್ಕೆ ನಾವು ಯಾವಾಗಲೂ ಬರ್ತೇವೆ. ತಮ್ಮ ಆದೇಶ ಇಲ್ಲದೆ ನೀರಿಗೆ ಇಳಿಬಾರ್ದು ಅನ್ನೋ ಒಂದು ಸೂಚನೆ ನೀಡಿದ್ರಿಂದ ಈಶ್ವರ್ ಮಲ್ಪೆಯವರ ಜೀವಕ್ಕಾಗಲಿ ಅಥವಾ ಇಳಿದವರ ಜೀವಕ್ಕಾಗಲಿ ಅದರ ರಕ್ಷಣೆಗೋಸ್ಕರ ಅವರು ಆ ರೀತಿ ಹೇಳಿದ್ದರಿಂದ ನಾವು ಇಂದಿನ ಈ ಒಂದು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸ್ತಾ ಇದ್ದೇವೆ. ಮುನ್ನೆಚ್ಚರಿಕೆಯಾಗಿ 95 ಕಾಳಜಿ ಕೇಂದ್ರಗಳ ವ್ಯವಸ್ಥೆ. ಆಗಸ್ಟ್ ತಿಂಗಳಿನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗುವುದರಿಂದ ಜಿಲ್ಲಾಡಳಿತ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಿದೆ. ಈಗಾಗಲೇ ಜಿಲ್ಲೆಯಲ್ಲಿ 104 ಅಪಾಯದ ಸ್ಥಳಗಳನ್ನು ಗುರುತಿಸಲಾಗಿದೆ. 100ಕ್ಕೂ ಹೆಚ್ಚು ಕಾಳಜಿ ಕೇಂದ್ರಗಳನ್ನು ಗುರುತು ಮಾಡಲಾಗಿದೆ ಎಂದು ಕೊಡಗು ಜಿಲ್ಲಾಧಿಕಾರಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಜಿಲ್ಲೆಗಳಲ್ಲಿ ಈಗ 100ಕ್ಕಿಂತ ಮೇಲೆ ನಾವು ಒಂದು ಕಾಳಜಿ ಕೇಂದ್ರವನ್ನು ಒಂದು ಆಯ್ಕೆ ಮಾಡಿದ್ದೀನಿ. ಏಕೆಂದರೆ ಎಲ್ಲ ಶಾಲೆಗಳಲ್ಲಿ ಸುತ್ತಮುತ್ತಗಳಲ್ಲಿ ಮತ್ತು ಕೆಲವು ಚೌಲ್ಟ್ರಿ ಇದು ಹಾಲ್ ಇದೆ, ಅದು ಕೂಡ ನಾವು ಗುರುತಿಸಿದ್ದೀವಿ. ಮಳೆರಾಯಿನ ಅಬ್ಬರಕ್ಕೆ ನದಿಗಳು ಉಕ್ಕಿ ಹರಿಯುತ್ತಿವೆ. ಆಯಾ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಜನರ ಆತಂಕವನ್ನು ದೂರ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.